ಸ್ನೇಹಿತರೆ ನಮಸ್ಕಾರ. ಫೆಬ್ರವರಿ ತಿಂಗಳ ಕರೆಂಟ್ ಅಫೇರ್ಸ್ನ 2ನೇ ಭಾಗಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಮೊದಲನೇ 1ರಿಂದ 25 ಟಾಪ್ 25 ಕರೆಂಟ್ ಅಫೇರ್ಸನ್ನು ಒಂದು ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಲಾಗಿದೆ. ಹಾಗೆ ಅದು ನನ್ನ ಪ್ಲೇಲಿಸ್ಟಲ್ಲಿದೆ. ಇಫ್ ಯು ಆರ್ ನಾಟ್ ಎಟ್ ವಿಸಿಟೆಡ್ ಪ್ಲೀಸ್ ಡು ವಿಸಿಟ್. ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಪ್ರಶ್ನೆಗಳ ಬಗ್ಗೆ ನಾವು ಅದರಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಮೊದಲನೇದಾಗಿ ಇದು 2ನೇ ಭಾಗ. ಇದರಲ್ಲಿ ನಾವು ಮತ್ತೆ 25 ಪ್ರಶ್ನೆಗಳೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ. 26ರಿಂದ 50. ಓಕೆ, ಸೊ ಇದರೊಂದಿಗೆ 50 ಇಂಪಾರ್ಟೆಂಟ್ ಪ್ರಶ್ನೆಗಳು ನಮಗೆ ಫೆಬ್ರವರಿ ತಿಂಗಳಲ್ಲಿ ಸಿಕ್ಕಂಗಾಗುತ್ತೆ. ಸೊ ಫಾರ್ ನಾವು ವಿತೌಟ್ ಮೇಕಿಂಗ್ ಎನಿ ಫರ್ದರ್ ಡಿಲೇ ಲೆಟ್ ಅಸ್ ಸ್ಟಾರ್ಟ್ ಇಟ್. ಸೊ ಮೊದಲೇ ಇಂಪಾರ್ಟೆಂಟ್ ಪಾಯಿಂಟ್, ಸೂರಜ್ ಕುಂಡ ಮೇಳ. ಓಕೆ, 2024ರ ಸೂರಜ್ ಕುಂಡ ಮೇಳ. ಸೊ ಎಲ್ಲಿ ಜರುಗುತ್ತಪ್ಪ ಅಂದರೆ ಇದು ಫರೀದಾಬಾದ್, ಹರಿಯಾಣಿನ ಫರೀದಾಬಾದಲ್ಲಿ ಜರುಗಿರ್ತಕ್ಕಂಥದ್ದು. ಎಷ್ಟನೇ ಎಡಿಷನ್ ಆಗಿತ್ತು ಅಂದರೆ ಇದು 37ನೇ ಎಡಿಷನ್ ಆಗಿರ್ತದೆ. ಥೀಮ್ ಸ್ಟೇಟ್ ಯಾವುದಾಗಿತ್ತು? ಓಕೆ, ಸೊ ಎಕ್ಸಾಮಲ್ಲಿ ಕೇಳ್ತಾರೆ ಈ ಥರನಾಗಿರ್ತಕ್ಕಂಥ ಪ್ರಶ್ನೆಗಳನ್ನು. ಸೂರಜ್ ಕುಂಡ ಮೇಳ 2024ರ ಥೀಮ್ ಸ್ಟೇಟ್ ಯಾವುದಾಗಿತ್ತು ಅಂತ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೋಬೇಕು. ಸೊ 2024ರ ಥೀಮ್ ಸ್ಟೇಟ್ ಆಗಿರ್ತಕ್ಕಂಥದ್ದು ಗುಜರಾತ್ ರಾಜ್ಯ. ಹಾಗೆ ಪಾರ್ಟ್ನರ್ ಕಂಟ್ರಿ ಕೂಡ ಕೇಳ್ತಾರೆ, ಅದು ಕೂಡ ಇಂಪಾರ್ಟೆಂಟ್. ತಾಂಜಾನಿಯಾ ಪಾರ್ಟ್ನರ್ ಕಂಟ್ರಿ ಆಗಿರ್ತದೆ. ಅದನ್ನು ಉದ್ಘಾಟನೆ ಮಾಡಿರ್ತಕ್ಕಂಥವ್ರು ನಮ್ಮ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ದ್ರೌಪದಿ ಮುರ್ಮು ಅವರು. ಓಕೆ, ಸೊ ಯಾವ್ದು ಬೇಕಾದರೂ ಪ್ರಶ್ನೆ ಆಗಬಹುದು. ಜೊತೆಗೆ ಲೈನಲ್ಲಿ ಕೂಡ ಕೊಟ್ಟು ಪ್ರಶ್ನೆಯನ್ನು ಕೇಳ್ಬೋದು, ವಾಕ್ಯಗಳ ರೂಪದಲ್ಲಿ ಕೊಟ್ಟು. ಫಾರ್ ಎಕ್ಸಾಂಪಲ್, ಸೂರಜ್ ಕುಂಡ ಮೇಳ 2024 ಫರೀದಾಬಾದ್ ಹರಿಯಾಣಲ್ಲಿ ನಡೆಯಿತು. ಇದು ಒಂದು ಸೆಂಟೆನ್ಸ್, ಎ ಸೆಂಟೆನ್ಸ್. ಬಿ ಸೆಂಟೆನ್ಸ್ ಬಂದುಬಿಟ್ಟು ಈ ವರ್ಷದ ಥೀಮ್ ಸ್ಟೇಟ್ ಗುಜರಾತ್ ಆಗಿತ್ತು. ಈ ಥರ ಕೊಡ್ತಾರೆ. ಆಮೇಲೆ ಆಪ್ಷನ್ಸ್ ಕೊಡ್ತಾರೆ, ಎ ಬಿ ಎರಡು ಸರಿ, ಎ ಮಾತ್ರ ಸರಿ, ಬಿ ತಪ್ಪು, ಎ ಬಿ ಎರಡು ತಪ್ಪು. ಸೊ ಈ ರೀತಿಯಾಗಿ ಕೇಳೋ ಚಾನ್ಸಸ್ ಇರ್ತದೆ. ಸೊ ರಿಮೆಂಬರ್ ಆಲ್ ದ ಪಾಯಿಂಟ್ಸ್. ನೆಕ್ಸ್ಟ್ 27th ಏನಪ್ಪ 27 ಇಂಪಾರ್ಟೆಂಟ್ ಪಾಯಿಂಟ್, ನಾರ್ತ್ ಇಂಡಿಯಾಸ್ ಫಸ್ಟ್ ಹ್ಯೂಮನ್ DNA ಬ್ಯಾಂಕ್. ನಮ್ಮ ನಾರ್ತ್ ಇಂಡಿಯಾ ಅಂದರೆ ಉತ್ತರ ಭಾರತದ ಮೊದಲ ಫಸ್ಟ್ ಹ್ಯೂಮನ್ ಬ್ಯಾಂಕ್ ಇದರದ್ದು DNA ಬ್ಯಾಂಕ್ ಆಗಿರ್ತದೆ. ಇದು ಡಿಆಕ್ಸಿ ರೈಬೋನ್ಯೂಕ್ಲಿಕ್ ಆ್ಯಸಿಡ್. DNA ಫುಲ್ ಫಾರ್ಮ್ ಡಿಆಕ್ಸಿ ರೈಬೋನ್ಯೂಕ್ಲಿಕ್ ಆ್ಯಸಿಡ್ ಫುಲ್ ಫಾರ್ಮ್. ಸೊ ಯಾರು ಈ DNA ಫೈಂಡ್ ಮಾಡಿರ್ತಕ್ಕಂಥವ್ರು ಅದನ್ನು ಕೂಡ ನೀವು ಅರ್ಥ ಮಾಡ್ಕೋಬೇಕು. ವ್ಯಾಟ್ಸನ್ ಆ್ಯಂಡ್ ಕ್ರಿಕ್ ಅಂತ ಅವ್ರ ಹೆಸರು. ಓಕೆ, ವ್ಯಾಟ್ಸನ್ ಆ್ಯಂಡ್ ಕ್ರಿಕ್ ವೇರ್ ದ ಪರ್ಸನ್ಸ್ ಹೂ ಡಿಸ್ಕವರ್ಡ್ ದ DNA. ಸೊ ಯಾವ ರೂಪದಲ್ಲಿ ಇರ್ತದಪ್ಪ DNA? ಇದು ಡಬಲ್ ಹೆಲಿಕ್ಸ್ ಮಾಡೆಲಲ್ಲಿ ಇರ್ತದೆ. ಇದು 1, ಇದು 2. ಸೊ ಈ ರೀತಿಯಾಗಿದ್ದರೆ ಅದಕ್ಕೆ ನಾವು ಡಬಲ್ ಹೆಲಿಕ್ಸ್ ಮಾಡೆಲ್ ಅಂತೇಳಿ ಕರಿತೀವಿ. ಸೊ ಇವನ್ ನಿಮಗೆ DNA ಕೂಡ ಇದೇ ರೂಪದಲ್ಲಿಯೇ ಇರ್ತದೆ. ಓಕೆ, ಅದಕ್ಕೋಸ್ಕರವಾಗಿ ನೊಬೆಲ್ ಕೂಡ ಸಿಕ್ತು ಅಂತ ಗೊತ್ತಾಯಿತು. ಸೊ ಸದ್ಯಕ್ಕೆ ಈ ಹ್ಯೂಮನ್ ಬ್ಯಾಂಕ್ DNA ಹ್ಯೂಮನ್ ಬ್ಯಾಂಕ್ ಎಲ್ಲಿ ಲಾಂಚ್ ಮಾಡಿದಾರಪ್ಪ ಅಂದರೆ ಇಟ್ ಈಸ್ ಲಾಂಚ್ಡ್ ಬೈ ಬನಾರಸ್ ಹಿಂದೂ ಯೂನಿವರ್ಸಿಟಿ. ಯಾರು ಲಾಂಚ್ ಮಾಡಿದ್ದಾರೆ ಅಂದರೆ ಬನಾರಸ್ ಹಿಂದೂ ಯೂನಿವರ್ಸಿಟಿ ಅವರು. ಎದಕ್ಕೆ ಅಂಡರ್ ಬರ್ತದೆ ಇದು? ಇಟ್ ಕಮ್ಸ್ ಅಂಡರ್ ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್. ಓಕೆ, ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ ಅಂಡರ್ ಬರ್ತಕ್ಕಂಥ ಪ್ರೋಗ್ರಾಮ್ ಇದಾಗಿರ್ತದೆ. ಏನಿದು ಫಸ್ಟ್ ಹ್ಯೂಮನ್ DNA ಬ್ಯಾಂಕ್ ಅಂದರೆ ಹಿಯರ್ DNA ಈಸ್ ಎಕ್ಸ್ಟ್ರಾಕ್ಟೆಡ್. DNAಯನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೋತಾರೆ, ಹೊರ ತಕ್ಕೋತಾರೆ. ಯಾವುದ್ರ ಮುಖಾಂತರ? ಆಟೋಮೇಟೆಡ್ DNA ಎಕ್ಸ್ಟ್ರಾಕ್ಟರ್ ಮಷಿನ್. ಓಕೆ, ಆಟೋಮೇಟೆಡ್ DNA ಎಕ್ಸ್ಟ್ರಾಕ್ಟರ್ ಮಷಿನ್ ಅಂತ ಒಂದನ್ನು ಫೈಂಡ್ ಔಟ್ ಮಾಡಿದ್ದಾರೆ. ಅದರ ಮುಖಾಂತರವಾಗಿ ನಮಗೆ ಮನುಷ್ಯನ DNA ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಸೊ ಎಲ್ಲಿ ಆರ್ಗನೈಸ್ ಮಾಡಿದ್ದು ಅಂದರೆ ಯಾರು ಲಾಂಚ್ ಮಾಡಿದ್ರು ಅಂತ ಕೇಳ್ಬೋದು, ನೆನಪಿಟ್ಟುಕೊಳ್ಳಿ, ಬನಾರಸ್ ಹಿಂದೂ ಯೂನಿವರ್ಸಿಟಿ ಅವರು. ನೆಕ್ಸ್ಟ್ ಒನ್ 27ನೇ ಇಂಪಾರ್ಟೆಂಟ್ ಪಾಯಿಂಟ್, ಮಹಿಳಾ ಸುಬೇದಾರ್. ಓಕೆ, ಸೊ ನಮ್ಮ ಇಂಡಿಯನ್ ಆರ್ಮಿಯಲ್ಲಿ ಮಹಿಳಾ ಸುಬೇದಾರ್ ಒಬ್ಬರು ಆಯ್ಕೆಯಾಗಿದ್ದಾರೆ. ಅವ್ರ ಹೆಸರು ಇಂಪಾರ್ಟೆಂಟ್ ಆಗ್ತದೆ, ಯಾಕಂದರೆ ಈ ಸುಬೇದಾರ್ ಪೋಸ್ಟ್ಗೆ ಹೋಗಿರ್ತಕ್ಕಂಥ ಮೊದಲ ಮಹಿಳೆ ಇವರಾಗಿರ್ತಾರೆ. ಓಕೆ, ಮಹಿಳಾ ಸುಬೇದಾರ್ ಇಂಡಿಯನ್ ಆರ್ಮಿ. ಯಾರಪ್ಪ ಅವರು? ಪ್ರೀತಿ ರಜಕ್. ಏನಲ್ಲ ಏನೈತೆ ಅಂತ ಗೊತ್ತಾಯ್ತಲ್ಲ, ಪ್ರೀತಿ ರಜಕ್ ಮಹಿಳಾ ಸುಬೇದಾರ್ ಸ್ಥಾನಕ್ಕೆ ಇರತಕ್ಕಂಥ ಮೊದಲ ಮಹಿಳೆ ಈ ಇಂಡಿಯನ್ ಆರ್ಮಿಯಲ್ಲಿ. ಸೊ ವೆರಿ ಇಂಪಾರ್ಟೆಂಟ್, ಫಸ್ಟ್ ಟೈಮ್ ಆಗಿರ್ತಕ್ಕಂಥ ವ್ಯಕ್ತಿ ಆಗಿರೋದರಿಂದ ಅವರ ಮೇಲೆ ಪ್ರಶ್ನೆಗಳನ್ನು ಕೇಳೋ ಚಾನ್ಸಸ್ ಇರ್ತದೆ, ನೆನ್ಪಿಟ್ಕೋಬೇಕು ನಾವು. ನೆಕ್ಸ್ಟ್ ಒನ್ 27th ಇಂಪಾರ್ಟೆಂಟ್ ಪಾಯಿಂಟ್, ಎದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ ನಾವಿಲ್ಲಿ ಕಾಲೇಜ್ ನಗರ್ ಸ್ಪೋರ್ಟ್ಸ್ ಕಿಟ್ ಸ್ಕೀಮ್. ಯಾವುದ್ರದ್ದು? ಕಾಲೇಜ್ ನಗರ್ ಸ್ಪೋರ್ಟ್ಸ್ ಕಿಟ್ ಸ್ಕೀಮ್. ಸೊ ಹೆಸರಲ್ಲಿ ಗೊತ್ತಾಗ್ತದೆ ಇದು ಒಂದು ಸ್ಕೀಮ್. ಈ ಸ್ಕೀಮಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಸ್ಪೋರ್ಟ್ಸ್ ಕಿಟ್ಟನ್ನು ಕೊಡ್ತಾರೆ. ಅದಕ್ಕೇನು ಹೆಸರು ಇಟ್ಟಿದ್ದಾರೆ ಅಂದರೆ ಅವರು ಕಾಲೇಜ್ ನಗರ್ ಸ್ಕೀಮ್ ಅಂತ ಇಟ್ಟಿದ್ದಾರೆ. ಯಾವ ರಾಜ್ಯದಲ್ಲಿ ಇದನ್ನು ಲಾಂಚ್ ಮಾಡಿದ್ದಾರೆ ಅಂದರೆ ನಮ್ಮ ನೆರೆಯ ರಾಜ್ಯ ಆಗಿರ್ತಕ್ಕಂಥ ತಮಿಳುನಾಡಲ್ಲಿ. ಓಕೆ, ಕಾಲೇಜ್ ನಗರ್ ಸ್ಪೋರ್ಟ್ಸ್ ಕಿಟ್ ಸ್ಕೀಮ್ ಈಸ್ ಲಾಂಚ್ಡ್ ಬೈ ತಮಿಳುನಾಡು ಸ್ಟೇಟ್. ಏನು ಈ ಒಂದು ಕಿಟ್ನ ಉದ್ದೇಶ? 12,000 ಗ್ರಾಮ ಪಂಚಾಯಿತಿಗಳಿಗೆ ಸ್ಪೋರ್ಟ್ಸ್ ಇಕ್ವಿಪ್ಮೆಂಟನ್ನು ಒದಗಿಸ್ತಕ್ಕಂಥದ್ದು. ಓಕೆ, ಸ್ಪೋರ್ಟ್ಸ್ಗೆ ಬೇಕಾಗಿರ್ತಕ್ಕಂಥ ಎಕ್ವಿಪ್ಮೆಂಟ್ಸ್ಗಳನ್ನು ಒದಗಿಸೋದು ಈ ಸ್ಕೀಮಿನ ಉದ್ದೇಶ. ಎಷ್ಟು ಗ್ರಾಮ ಪಂಚಾಯಿತಿಗಳಿಗೆ ಅಂದರೆ 12,000 ಗ್ರಾಮ ಪಂಚಾಯಿತಿಗಳಿಗೆ.
ಓಕೆ. ಸೊ ಈ ರೀತಿಯಾಗಿರ್ತಕ್ಕಂಥ ಸ್ಪೋರ್ಟ್ಸ್ ಕಿಟ್ಗಳನ್ನ ಒದಗಿಸಿರೋದನ್ನ ನೀವು ಮುಂಚೆ ಕೂಡ ನೋಡಿರ್ತಾರೆ. MPML ಎಲೆಕ್ಷನ್ಗಳು ಬಂದಾಗಂಥ ಸಮಯದಲ್ಲಿ ಕ್ಯಾಂಡಿಡೇಟ್ಗಳೆಲ್ಲ ಕೊಡ್ತಿರ್ತಾರೆ ಹಳ್ಳಿಗೆ ಹೋಗಿ. ಓಕೆ. ಸೊ ನಮ್ಮ ಯುವಕರು ಡೆವಲಪ್ಮೆಂಟ್ ಕಾಣಬೇಕು ಸ್ಪೋರ್ಟ್ಸಲ್ಲಿ, ಅವ್ರಿಗೆ ನಾವು ಕಿಟ್ ಒದಗಿಸ್ತಾ ಇದ್ದೀನಿ, ಬ್ಯಾಟ್ ಒದಗಿಸ್ತಾ ಇದ್ದೀನಿ, ಬಾಲ್ ಒದಗಿಸ್ತಾ ಇದ್ದೀನಿ. ಓಕೆ. ಈ ಥರನಾಗಿರ್ತಕ್ಕಂಥ ಮಾಹಿತಿಗಳನ್ನ ನೀವು ಕೇಳ್ತೀರಲ್ವಾ. ಸೊ ಸದ್ಯಕ್ಕೆ ಈ ಕಾಲಿಂಗ್ ನಗರ್ ಸ್ಪೋರ್ಟ್ಸ್ ಏನದಲ್ಲ ಗೌರ್ಮೆಂಟ್ ಅವರು ಲಾಂಚ್ ಮಾಡಿರ್ತಕ್ಕಂಥದ್ದು. ತಮಿಳ್ನಾಡು ಗೌರ್ಮೆಂಟ್ ಅವರು 12,000 ಗ್ರಾಮ ಪಂಚಾಯತಿಗಳಿಗೆ ಸ್ಪೋರ್ಟ್ಸ್ ಕಿಟ್ಟನ್ನು ಒದಗಿಸ್ಬೇಕಂತ. ನೆಕ್ಸ್ಟ್ ಒನ್ ಸಮರಾಭ್ಯಾಸದ ಬಗ್ಗೆ. ಸೊ ಇದ್ರ ಮೇಲೆ ಕೂಡ ರಿಪೀಟೆಡ್ ಆಗಿ ಪ್ರಶ್ನೆಗಳು ಬರ್ತಾ ಇರ್ತಾವೆ. ಸದ್ಯಕ್ಕೆ ನಾವು ಡಿಸ್ಕಸ್ ಮಾಡಲಿಕ್ಕೆ ತೆಗೆದುಕೊಂಡಿರ್ತಕ್ಕಂಥ ಸಮರಾಭ್ಯಾಸ ಯಾವುದಪ್ಪ ಅಂದರೆ ಧರ್ಮ ಗಾರ್ಡಿಯನ್. ಓಕೆ. ಧರ್ಮ ಗಾರ್ಡಿಯನ್ ಅಂತಕ್ಕಂಥದ್ದು ಸಮರಾಭ್ಯಾಸದ ಹೆಸರು. ಯಾವ 2 ರಾಷ್ಟ್ರಗಳ ಮಧ್ಯೆ ನಡೀತಿದ್ದಪ್ಪ ಈ ಧರ್ಮ ಗಾರ್ಡಿಯನ್ ಅಂತ ನೋಡಿದರೆ ಜಪಾನ್ ಮತ್ತು ಭಾರತ. ಓಕೆ. ಯಾವ 2 ರಾಷ್ಟ್ರ? ನಮ್ಮ ಇಂಡಿಯಾ ಆಯಿತು, ನಮ್ಮ ಇಂಡಿಯಾ ಜೊತೆಗೆ ಜಪಾನ್ ಕೂಡ ಇದರಲ್ಲಿ ಪಾಲ್ಗೊಂಡಿರ್ತದೆ. ಈ ಸಮರಾಭ್ಯಾಸಕ್ಕೆ ನಾವು ಧರ್ಮ ಗಾರ್ಡಿಯನ್ ಅಂತ ಹೆಸರಿಟ್ಟಿದ್ದೀವಿ. ಈ ವರ್ಷ ನಡೆದಿರ್ತಕ್ಕಂಥದ್ದು ಎಷ್ಟನೇ ಎಡಿಷನ್ ಆಗಿದೆ ಅಂದರೆ 5th ಎಡಿಷನ್. ಓಕೆ. ಈ ವರ್ಷ ಜರುಗಿರ್ತಕ್ಕಂಥದ್ದು 5ನೇ ಎಡಿಷನ್. ಯಾವ ಸ್ಥಳದಲ್ಲಿ ಆಯಿತು ಈ ಒಂದು ಧರ್ಮ ಗಾರ್ಡಿಯನ್ ಸಮರಾಭ್ಯಾಸ? ಇದಾಗಿರ್ತಕ್ಕಂಥದ್ದು ಮಹಾಜನ್ ಫೀಲ್ಡ್ ರೇಂಜಸ್, ರಾಜಸ್ಥಾನ್. ಓಕೆ. ರಾಜಸ್ಥಾನದಲ್ಲಿ ಆಗಿರ್ತಕ್ಕಂಥದ್ದು ಎಕ್ಸಾಕ್ಟ್ ಪಾಯಿಂಟ್ ಯಾವುದಪ್ಪ ಅಂದರೆ ಮಹಾಜನ್ ಫೀಲ್ಡ್ ರೇಂಜಸ್. ಓಕೆ. ಧರ್ಮ ಗಾರ್ಡಿಯನ್ ಯಾವ 2 ರಾಷ್ಟ್ರಗಳ ಮಧ್ಯೆ ನಡೀತಿದೆ ಅಂತ ಕೇಳ್ಬೋದು. ನೆನಪಿಟ್ಟುಕೊಳ್ಳಿ, ಜಪಾನ್ ಮತ್ತು ಭಾರತ ಅಂಥೇಳಿ. ಓಕೆ. ನೆಕ್ಸ್ಟ್ ಪಾಯಿಂಟ್ 30ನೇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಭಾರತದ ಇತಿಹಾಸದಲ್ಲಿ ಮೊದಲ ಮಹಿಳೆ ಪಿಚ್ ಕ್ಯೂರೇಟರ್ ಆಗಿರ್ತಕ್ಕಂಥದ್ದು. ಓಕೆ. ಫೀಮೇಲ್ ಪಿಚ್ ಕ್ಯೂರೇಟರ್ ಯಾರಪ್ಪ ಅವರು? ಈ ರೀತಿ ಸಾಧನೆ ಮಾಡಿರ್ತಕ್ಕಂಥ ಮೊದಲ ಮಹಿಳೆ ಜಸಿಂತಾ ಕಲ್ಯಾಣ್ ಅಂತ ಅವರ ಹೆಸರು. ಓಕೆ. ಜಸಿಂತಾ ಕಲ್ಯಾಣ್ ಈಸ್ ದ ನೇಮ್ ಆಫ್ ದ ಪರ್ಸನ್, ನೇಮ್ ಆಫ್ ದ ವುಮನ್. ಏನು ಮಾಡಿದ್ದಾರೆ ಸಾಧನೆ ಗೊತ್ತಾಯ್ತಲ್ಲ, ನಮ್ಮ ಈ ಇತಿಹಾಸದಲ್ಲಿ ಕಂಡುಬರ್ತಕ್ಕಂಥ ಮೊದಲ ಮಹಿಳೆ ಆ್ಯಸ್ ಅ ಫೀಮೇಲ್ ಪಿಚ್ ಕ್ಯೂರೇಟರ್ ಆಗಿ. ನೆಕ್ಸ್ಟ್ 31ನೇ ಪಾಯಿಂಟ್. ಸೊ ಇದರಲ್ಲಿ ಏನು ಡಿಸ್ಕಸ್ ಮಾಡ್ತಾ ಇದ್ದೀವಿ ನಾವು? 31ನೇ ಒಂದು ಇಂಪಾರ್ಟೆಂಟ್ ಪಾಯಿಂಟಲ್ಲಿ ಅಂದರೆ ಇಂಡಿಯಾಸ್ ಲಾರ್ಜೆಸ್ಟ್ ಡ್ರೋನ್ ಪೈಲಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಓಕೆ. ನಮ್ಮ ಭಾರತದ ಅತ್ಯಂತ ದೊಡ್ಡ ಲಾರ್ಜೆಸ್ಟ್ ಡ್ರೋನ್ ಪೈಲಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟನ್ನು ಆರಂಭ ಮಾಡ್ಕೊಂಡದ. ಎಲ್ಲಿ ಆರಂಭ ಮಾಡ್ಕೊಂಡದ ಇದನ್ನು? IIT ಗುವಾಹಟಿಯಲ್ಲಿ. ಏನಿದರ ಉದ್ದೇಶ? ವಾಟ್ ಈಸ್ ದ ಏಮ್ ಆಫ್ ದಿಸ್ ಡ್ರೋನ್ ಪೈಲಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ದು? ಸೊ ಇಟ್ಸ್ ಏಮ್ ಈಸ್ ಟು ಪ್ರಮೋಟ್ ಅಡ್ವಾನ್ಸ್ಮೆಂಟ್ ಆಫ್ ಡ್ರೋನ್ ಟೆಕ್ನಾಲಜಿ. ಎದನ್ನು ಪ್ರಮೋಟ್ ಮಾಡೋದಂತೆ? ಡ್ರೋನ್ ಟೆಕ್ನಾಲಜಿಯನ್ನು ಪ್ರಮೋಟ್ ಮಾಡಬೇಕು ಅನ್ನೋದು ಈ ಒಂದು ಇನ್ಸ್ಟಿಟ್ಯೂಟ್ನ ಉದ್ದೇಶ. ಯಾವುದಿದೆ ಇನ್ಸ್ಟಿಟ್ಯೂಟ್? ಡ್ರೋನ್ ಪೈಲಟ್ ಟ್ರೈನಿಂಗ್. ಸಿಂಪಲ್ಲಾಗಿ ಡ್ರೋನ್ ಅಭಿವೃದ್ಧಿ ಅಂತ ನೀವು ಅರ್ಥ ಮಾಡ್ಕೋಬೇಕು. ಯಾರು ಇದನ್ನು ಆರಂಭ ಮಾಡಿದ್ದಾರೆ ಅಂತ ಕೇಳ್ಬೋದು ಎಕ್ಸಾಮಲ್ಲಿ? IIT ಗುವಾಹಟಿ ಅವರು. ನೆಕ್ಸ್ಟ್ ಒನ್ 32 ಇಂಪಾರ್ಟೆಂಟ್ ಪಾಯಿಂಟ್. 32nd ಯಾವುದಪ್ಪ ಅಂದರೆ ಮೊಬೈಲ್ ವರ್ಲ್ಡ್ ಕಾಂಗ್ರೆಸ್ 2024. ಸೊ ಇದು ಇರತಕ್ಕಂಥದ್ದು ಬಾರ್ಸಿಲೋನಾ. ಓಕೆ. ಸ್ಪೇನ್ನ ಬಾರ್ಸಿಲೋನಾದಲ್ಲಿ ಮೊಬೈಲ್ ವರ್ಲ್ಡ್ ಕಾಂಗ್ರೆಸ್ ಜರುಗಿದೆ. ಏನಾಗಿತ್ತು ಈ ಮೊಬೈಲ್ ವರ್ಲ್ಡ್ ಕಾಂಗ್ರೆಸ್ 2024ರ ಥೀಮ್ ಅಂದರೆ ಫ್ಯೂಚರ್ ಫಸ್ಟ್. ಓಕೆ. ಫ್ಯೂಚರ್ ಫಸ್ಟ್ ಅನ್ನೋದು ಈ ವರ್ಷದ ಥೀಮ್ ಆಗಿತ್ತು ಮೊಬೈಲ್ ವರ್ಲ್ಡ್ ಕಾಂಗ್ರೆಸ್ದು. ಎಲ್ಲಿ ಜರುಗ್ತದೆ ಅಂದರೆ ಸ್ಪೇನಲ್ಲಿ ಕೂಡ ಜರುಗಿದೆ ಅಂತ, ಅದನ್ನು ಕೂಡ ನೀವು ನೆನಪಿಟ್ಕೋಬೇಕು. ನೆಕ್ಸ್ಟ್ ಪಾಯಿಂಟ್ 33rd ಯಾವುದಪ್ಪ? 33ನೇದು ಅಂದರೆ FATF ಫಿನಾನ್ಸ್ ಕ್ರೈಮ್ ವಾಚ್ ಲಿಸ್ಟ್ 2024. ಸೊ ಈ FATF ಫಿನಾನ್ಷಿಯಲ್ ಕ್ರೈಮ್ ವಾಚಿಂದ ಒಂದು ದೇಶವನ್ನು ಹೊರಗಡೆ ಇಟ್ಟಿದ್ದಾರೆ, ಒಂದು ಕಂಟ್ರಿನ ರಿಮೂವ್ ಮಾಡಿದ್ದಾರೆ. ಯಾವುದನ್ನು ಅಂತ ನೋಡ್ತಾ ಹೋದರೆ UAE, ಯುನೈಟೆಡ್ ಅರಬ್ ಎಮಿರೇಟ್ಸನ್ನು FATF ಫಿನಾನ್ಷಿಯಲ್ ಕ್ರೈಮ್ ವಾಚ್ ಲಿಸ್ಟಿಂದ ರಿಮೂವ್ ಮಾಡಿದ್ದಾರೆ. FATF ಫುಲ್ ಫಾರ್ಮ್ ಏನು? ಫಿನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್. ಫಿನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ ಇದು ಫುಲ್ ಫಾರ್ಮ್ ಆಫ್ FATF. ಈ FATFನ ಕೇಂದ್ರ ಕಚೇರಿ ಎಲ್ಲದ? ಸೊ ಇದರ ಕೇಂದ್ರ ಕಚೇರಿ ನಮ್ಗೆ ಕಂಡುಬರೋದು ಫ್ರಾನ್ಸ್ನ ಪ್ಯಾರಿಸ್. ಓಕೆ. FATFನ ಕೇಂದ್ರ ಕಚೇರಿ ಕೇಳ್ಬೋದು. ರೀಸೆಂಟಾಗಿ ಯಾವ ಒಂದು ಕಂಟ್ರಿಯನ್ನು ರಿಮೂವ್ ಮಾಡಿದ್ದಾರೆ ಈ FATFಿಂದ ಅಂತ? ವೆರಿ ಇಂಪಾರ್ಟೆಂಟ್, ಗೊತ್ತಾಯ್ತಲ್ಲ, ಯುನೈಟೆಡ್ ಅರಬ್ ಎಮಿರೇಟ್ಸ್. ಸದ್ಯಕ್ಕೆ ಅದರ ಮುಖ್ಯಸ್ಥರು ಯಾರಿದ್ದಾರೆ? T. ರಾಜ್ಕುಮಾರ್. ಓಕೆ. FATFನ ಸದ್ಯದ ಮುಖ್ಯಸ್ಥರು ಚೇರ್ಮನ್ ಯಾರಿದ್ದಾರಪ್ಪ ಅಂತ ನೋಡಿದರೆ T. ರಾಜ್ಕುಮಾರ್. ಓಕೆ. ಸೊ ದಿಸ್ ಇಸ್ ಆಲ್ ಅಬೌಟ್ 33ನೇ ಒಂದು ಇಂಪಾರ್ಟೆಂಟ್ ಪಾಯಿಂಟ್. ಸೂಪರ್ ಇಂಪಾರ್ಟೆಂಟ್ ಪ್ರಶ್ನೆ ಇದಾಗ್ತದೆ. ಯಾವುದು? 34ನೇದು. ಏನು ಮಾತಾಡ್ತಾ ಇದ್ದೀವಿ ನಾವು? 34ನೇ ಒಂದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ ಅಂದರೆ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ, ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್, ISA. ಓಕೆ. ಈ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ಗೆ ಮತ್ತೊಂದು ರಾಷ್ಟ್ರ ಹೊಸದಾಗಿ ಸೇರ್ಪಡೆಯಾಗಿದೆ ರೀಸೆಂಟಾಗಿ. ಸೊ ಟೋಟಲಾಗಿ 118 ರಾಷ್ಟ್ರಗಳಿತ್ತು. ಸೊ ರೀಸೆಂಟಾಗಿ ಮತ್ತೊಂದು ಆ್ಯಡ್ ಆಗಿದೆ. ಸೊ 119 ರಾಷ್ಟ್ರಗಳಾಯಿತು. ಯಾವುದಪ್ಪ ರೀಸೆಂಟಾಗಿ ಸೇರ್ಪಡೆಗೊಂಡಿರ್ತಕ್ಕಂಥ ಒಂದು ರಾಷ್ಟ್ರ ಅಂದರೆ ಮಾಲ್ಟಾ. ಓಕೆ. ಸೇರ್ಪಡೆ 119 ಮಾಲ್ಟಾ. ಓಕೆ. ಸೊ ಎಕ್ಸಾಮಲ್ಲಿ ಏನು ಕೇಳ್ಬೋದು? ಇದರ ಕೇಂದ್ರ ಕಚೇರಿಗಳನ್ನು ಕೂಡ ಕೇಳ್ಬೋದು. ಈ ಅಂತಾರಾಷ್ಟ್ರೀಯ ಸೋಲಾರ್ ಅಲಯನ್ಸ್ದ ಕೇಂದ್ರ ಕಚೇರಿ ಗುರ್ಗಾಂವ್, ಹರಿಯಾಣ ರಾಜ್ಯದ ಗುರ್ಗಾಂವಲ್ಲಿದೆ. ವೆರಿ ಇಂಪಾರ್ಟೆಂಟ್. ಇದನ್ನು PC ಅಂತ ಪರೀಕ್ಷೆಯಲ್ಲಿ ತುಂಬ ಸಾರ್ತಿ ರಿಪೀಟೆಡ್ ಆಗಿ ಕೇಳಿಬಿಟ್ಟಿದ್ದಾರೆ. ಸೊ ಬಟ್ ಸ್ಟಿಲ್ ರಿಮೆಂಬರ್ ಇಟ್.
ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಕೇಂದ್ರ ಕಚೇರಿ ಗುರುಗಾಂವ್, ಹರಿಯಾಣದ ಗುರುಗಾಂವಲ್ಲಿ ಕಂಡುಬರ್ತದೆ. ಸದ್ಯಕ್ಕೆ ಇದರ ಡೈರೆಕ್ಟರ್ ಜನರಲ್ ಯಾರಿದ್ದಾರೆ ಅಂದರೆ ಅಜಯ್ ಮಾಥೂರ್. ಓಕೆ, ಅಜಯ್ ಮಾಥೂರ್ ಇಸ್ ದ ಡೈರೆಕ್ಟರ್ ಜನರಲ್ ಆಫ್ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಎಟ್ ದಿಸ್ ಮೂಮೆಂಟ್. ಓಕೆ, ಸೊ ಈ ಎಲ್ಲದರಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಬರ್ತಕ್ಕಂಥ ಪಾಯಿಂಟ್ ಯಾವುದು? ಯಾವ ರಾಷ್ಟ್ರ ಸೇರ್ಪಡೆ ಆಗಿನೋ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಮಾಲ್ಟಾ ಅಂತ ಗೊತ್ತಾಯಿತು. ವಾಕ್ಯಗಳ ರೂಪದಲ್ಲಿ ಕೇಳುವಂಥ ಸಮಯದಲ್ಲಿ ಎಷ್ಟನೇ ರಾಷ್ಟ್ರ ಅಂತ ಕೂಡ ಕೇಳ್ಬೋದು, ಅದನ್ನು ಕೂಡ ನೆನಪಿಟ್ಟುಕೊಳ್ಳಿ. 119. ಓಕೆ, ಮಾಲ್ಟಾ ಇಸ್ ದ ನೇಮ್. ನೆಕ್ಸ್ಟ್ ಒನ್, ಸ್ಕಿಲ್ ಇಂಡಿಯಾ ಸೆಂಟರ್. ಓಕೆ, ಈ ಸ್ಕಿಲ್ ಇಂಡಿಯಾ ಸೆಂಟರ್ನ ಎಲ್ಲ ಲಾಂಚ್ ಮಾಡ್ತಾ ಇದ್ದಾರೆ ಅಂದರೆ ಒಡಿಸ್ಸಾದ ಸಂಬಲ್ಪುರದಲ್ಲಿ. ಓಕೆ, ಸ್ಕಿಲ್ ಇಂಡಿಯಾ ಸೆಂಟರ್ ಕೇಳ್ಬೋದು, ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತಕ್ಕಂಥ ಪ್ರಶ್ನೆ. ವೇರ್ ಸ್ಕಿಲ್ ಇಂಡಿಯಾ ಸೆಂಟರ್ ಇಸ್ ಲಾಂಚ್ಡ್? ಓಕೆ, ಇಟ್ ಈಸ್ ಲಾಂಚ್ಡ್ ಆಟ್ ಸಂಬಲ್ಪುರ್, ಒಡಿಸ್ಸಾ. ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್, ಜಸ್ಟ್ ರಿಮೆಂಬರ್ ಇಟ್. ನೆಕ್ಸ್ಟ್ ಪಾಯಿಂಟ್, 2023ನೇ ಸಾಲಿನ ಸ್ವಚ್ಛ ಸರ್ವೇಕ್ಷಣೆ ಪಡೆದ ರಾಜ್ಯಗಳು ಅಂದರೆ ಕ್ಲೀನಿಂಗ್ನಲ್ಲಿ ಟಾಪಲ್ಲಿರ್ತಕ್ಕಂಥ ರಾಜ್ಯಗಳು ಯಾವುದಂತ ನೋಡ್ತಕ್ಕಂಥ ಪ್ರಶ್ನೆ ಇದು. ಓಕೆ, ಸ್ವಚ್ಛ ಸರ್ವೇಕ್ಷಣೆ. ಸೊ ಯಾವುದಿದೆ? ಮಧ್ಯಪ್ರದೇಶ್ ಮತ್ತು ಗುಜರಾತ್. ಮಧ್ಯಪ್ರದೇಶದ ಎಕ್ಸಾಕ್ಟ್ ಪ್ಲೇಸ್ ಯಾವುದಂದರೆ ಮಧ್ಯಪ್ರದೇಶದ ಇಂದೋರ್, ಗುಜರಾತ್ನ ಸೂರತ್. ಸೊ ಈ ಎರಡೂ ರಾಜ್ಯಗಳು ಟಾಪಲ್ಲಿರ್ತಕ್ಕಂಥದ್ದು. ಇದರಲ್ಲಿ 2023ನೇ ಸಾಲಿನ ಸ್ವಚ್ಛ ಸರ್ವೇಕ್ಷಣದಲ್ಲಿ ಓಕೆ ಮಧ್ಯಪ್ರದೇಶ ಇಂದೋರ್ ರಿಪೀಟೆಡ್ ಆಗಿ ಬರ್ತಕ್ಕಂಥ ಒಂದು ಪ್ಲೇಸ್ ಆಗಿರ್ತದೆ. ಪ್ರೀವಿಯಸ್ ಇಯರ್ ಅದೇ ಇತ್ತು, ಅದಕ್ಕಿಂತ ಮುಂಚೆ ಅದೇ ಇತ್ತು. ಪ್ರತಿ ವರ್ಷ ಟಾಪ್ ಮೋಸ್ಟಲ್ಲಿ ಪ್ಲೇಸಲ್ಲಿ ಇರ್ತಕ್ಕಂಥ ಪ್ಲೇಸ್ ಮಧ್ಯಪ್ರದೇಶ್ ಇಂದೋರ್ ಆ್ಯಸ್ ಯೂಶುವಲ್ ಈ ವರ್ಷ ಕೂಡ ಆಗಿದೆ. ಅದ್ರ ಜೊತೆಗೆ ಗುಜರಾತ್ನ ಸೂರತ್ ಕೂಡ ಈ ಸಾಲಿಗೆ ಸೇರಿಕೊಂಡಿರ್ತಕ್ಕಂಥದ್ದು. ಓಕೆ, 2023ನೇ ಸಾಲಿನ ಸ್ವಚ್ಛ ಸರ್ವೇಕ್ಷಣೆ ಪಡೆದ ರಾಜ್ಯಗಳು ಮಧ್ಯಪ್ರದೇಶದ ಇಂದೋರ್ ಮತ್ತು ಗುಜರಾತ್ನ ಸೂರತ್. ನೆಕ್ಸ್ಟ್ ಪಾಯಿಂಟ್, ಅಂತಾರಾಷ್ಟ್ರೀಯ ಮತದಾರರ ದಿನ. ಅಂತಾರಾಷ್ಟ್ರೀಯ ಮತದಾರರ ದಿನ, ಇಂಟರ್ನ್ಯಾಷನಲ್ ವೋಟರ್ಸ್ ಡೇ. ಯಾವಾಗ ಸೆಲೆಬ್ರೇಟ್ ಮಾಡ್ತಾರಪ್ಪ ಇದನ್ನು ಮಾಡ್ತಕ್ಕಂಥದ್ದು ಜನವರಿ 26ನೇ ತಾರೀಕು ಗಣರಾಜ್ಯೋತ್ಸವ. ಅದಕ್ಕಿಂತ ಒಂದು ದಿನ ಮುಂಚೆ ನಾವು ಇದನ್ನು ಆಚರಣೆ ಮಾಡ್ತೀವಿ, ಅಂತಾರಾಷ್ಟ್ರೀಯ ಮತದಾರರ ದಿನವನ್ನು. ಓಕೆ, ಕೇಳ್ಬೋದು ಪ್ರಶ್ನೆಯನ್ನು ಯಾವಾಗ ಆಚರಣೆ ಮಾಡ್ತೀವಿ ಅಂತ. ಅದ್ರ ಜೊತೆಗೆ ಎಕ್ಸಾಮಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಥೀಮ್ ರಿಲೇಟೆಡ್ ಕೂಡ ಕೇಳ್ತಾರೆ. ಅಂತಾರಾಷ್ಟ್ರೀಯ ಮತದಾರರ ದಿನದ ಥೀಮ್ ಯಾವುದು? ಸೊ ಒಂದು ಪ್ರಶ್ನೆ ಯಾವಾಗ ಆಗುತ್ತೆ ಅಂತ ಕೇಳ್ಬೋದು, ಜೊತೆಗೆ ಏನಾಗಿತ್ತು ಈ ವರ್ಷದ ಥೀಮ್ ಅಂತ ಕೂಡ ಕೇಳ್ಬೋದು. ನೆನ್ಪಿಟ್ಕೊಳ್ಳಿ, ಈ ವರ್ಷದ ತುಂಬ ಇಂಪಾರ್ಟೆಂಟ್. ನಥಿಂಗ್ ಲೈಕ್ ವೋಟಿಂಗ್, ಐ ವೋಟ್ ಫಾರ್ ಶ್ಯೂರ್. ಓಕೆ, ನಥಿಂಗ್ ಲೈಕ್, ಐ ಆಮ್ ಜಸ್ಟ್ ರಿಪೀಟಿಂಗ್ ಒನ್ ಮೋರ್ ಟೈಮ್. ನಥಿಂಗ್ ಲೈಕ್ ವೋಟಿಂಗ್, ಐ ವೋಟ್ ಫಾರ್ ಶ್ಯೂರ್ ಇಸ್ ದ ಥೀಮ್ ಆಫ್ ಇಂಟರ್ನ್ಯಾಷನಲ್ ವೋಟರ್ಸ್ ಡೇ ಫಾರ್ ದಿಸ್ ಇಯರ್, ಜನವರಿ 25. ಓಕೆ, ಎಲ್ಲ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಎಷ್ಟನೇ ಯಾವ ದಿನಾಂಕದಂದು ಜರುಗ್ತದೆ, ಅದರ ಥೀಮ್ ಕೂಡ ಏನಾಗಿರ್ತದೆ ಅಂತ ನಿಮಗೆ ಕ್ಲಿಯರಾಗಿ ಗೊತ್ತಾಯಿತು. ಜನವರಿ 25. ನೆಕ್ಸ್ಟ್ ಪಾಯಿಂಟ್, ನ್ಯಾಷನಲ್ ಮ್ಯೂಸಿಯಂ ಆಫ್ ಎಪಿಗ್ರಫಿ. ಸೊ ಈ ರೀತಿಯಾಗಿರ್ತಕ್ಕಂಥದ್ದು ಇದು ಮೊದಲೇದು ಈ ಥರದ ಮ್ಯೂಸಿಯಂ. ಯಾವುದು? ಎಪಿಗ್ರಫಿ ರಿಲೇಟೆಡ್. ಮೊದಲೇದು ಎಲ್ಲಿ ಲಾಂಚ್ ಮಾಡಿದ್ದಾರೆ? ಹೈದರಾಬಾದ್. ಎಕ್ಸಾಕ್ಟ್ ಯಾವ ಪ್ಲೇಸಲ್ಲಿ ಅಂದರೆ ಸಾಲಾರ್ಜಂಗ್ ಮ್ಯೂಸಿಯಮಲ್ಲಿ ಇದನ್ನು ಲಾಂಚ್ ಮಾಡಿರ್ತಕ್ಕಂಥದ್ದು. ಸೊ ಲೇಡ್ ಫೌಂಡೇಶನ್ ಬೈ ಜಿ ಕೃಷ್ಣ ರೆಡ್ಡಿ. ಓಕೆ, ಜಿ ಕೃಷ್ಣ ರೆಡ್ಡಿ ಲೇಡ್ ದ ಫೌಂಡೇಶನ್ ಸ್ಟೋನ್ ಬೈ ದಿಸ್ ಫಾರ್ ದಿಸ್ ನ್ಯಾಷನಲ್ ಮ್ಯೂಸಿಯಂ ಆಫ್ ಎಪಿಗ್ರಫಿ. ಸೊ ಇದು ನಮ್ಮ ಭಾರತದ ಮೊದಲನೇ ಎಪಿಗ್ರಫಿ ಮ್ಯೂಸಿಯಂ ಆಗಿರ್ತಕ್ಕಂಥದ್ದು, ಹೈದರಾಬಾದ್ನ ಸಾಲಾರ್ಜಂಗ್ ಮ್ಯೂಸಿಯಮಲ್ಲಿ. ನೆಕ್ಸ್ಟ್ ಪಾಯಿಂಟ್, 39ನೇದು, UK ಒಂದು ಇಂಪಾರ್ಟೆಂಟ್ ಪ್ರಶಸ್ತಿ ಯಾವುದು? ಆನರರಿ ನೈಟ್ಹುಡ್. ಓಕೆ, ಯುನೈಟೆಡ್ ಕಿಂಗ್ಡಮ್ದವರು ಕೊಡ್ತಕ್ಕಂಥದ್ದು ಆನರರಿ ನೈಟ್ಹುಡ್ ಪ್ರಶಸ್ತಿ. ಇದನ್ನು ಪಡೆದುಕೊಂಡಿದ್ದವರು ಯಾರಪ್ಪ ಈ ಸರ್ತಿ ಅಂತ ನೋಡಿದರೆ ಸುನಿಲ್ ಭಾರತಿ ಮಿತ್ತಲ್. ಓಕೆ, ಈ ನೈಟ್ಹುಡ್ UK ಕೂಡ ಮಾಡ್ತಕ್ಕಂಥ ಈ ನೈಟ್ಹುಡ್ ಪ್ರಶಸ್ತಿಯನ್ನು ಭಾರತದ ಸುನಿಲ್ ಭಾರತಿ ಮಿತ್ತಲ್ ಅವರು ಪಡೆದುಕೊಂಡಿದ್ದಾರೆ. ಇದನ್ನು ನೀಡಿರ್ತಕ್ಕಂಥ ಯಾರಂತ ನೋಡಿದರೆ ಕಿಂಗ್ ಚಾರ್ಲ್ಸ್ III ಇದನ್ನು ನೀಡಿರ್ತಕ್ಕಂಥ ವ್ಯಕ್ತಿ. ಜೊತೆಗೆ ಈ ನೈಟ್ಹುಡ್ಡನ್ನು ಪಡೆದುಕೊಂಡಂಥ ಮೊದಲ ವ್ಯಕ್ತಿ ಯಾರಪ್ಪ ಅಂದರೆ ಅಗೇನ್ ಈ ಸುನಿಲ್ ಭಾರತಿ ಮಿತ್ತಲ್ ಅವರ ಆಗಿ ಬರ್ತಾರೆ ಈ ಸದ್ಯದಲ್ಲಿ. ಓಕೆ, ನೆಕ್ಸ್ಟ್ 40th ನ್ಯೂಸಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ ಯಾವುದಂದರೆ ತಾಲಾಬೀರ್. ಓಕೆ, ತಾಲಾಬೀರ್ ಥರ್ಮಲ್ ಪವರ್ ಪ್ರಾಜೆಕ್ಟ್. ಎಲ್ಲದ ಇದು ತಾಲಾಬೀರ್ ಕೇಳ್ಬೋದು ಪ್ರಶ್ನೆ. ಇದಿರ್ತಕ್ಕಂಥದ್ದು ಒಡಿಸ್ಸಾದಲ್ಲಿ. ಸೊ ಈ ಥರ್ಮಲ್ ಪವರ್ ಪ್ರಾಜೆಕ್ಟ್ ಫೌಂಡೇಶನ್ ಸ್ಟೋನ್ ಮಾಡಿರ್ತಕ್ಕಂಥವ್ರು ಯಾರು? ನರೇಂದ್ರ ಮೋದಿ ಅವರು. ಇಟ್ ಕಮ್ಸ್ ಅಂಡರ್ ಕೋಲ್ ಮಿನಿಸ್ಟ್ರಿ. ಇದರ ಅಂಡರ್ ಬರ್ತಪ್ಪ ಇದು ಥರ್ಮಲ್ ಪವರ್ ಪ್ರಾಜೆಕ್ಟ್ ಅಂತ ನೋಡ್ತಾ ಹೋದರೆ ಕೋಲ್ ಮಿನಿಸ್ಟ್ರಿಯಲ್ಲಿ ಬರ್ತದೆ. ಸೊ ಉದ್ಘಾಟನೆ ಆರಂಭ ಮಾಡಿರ್ತಕ್ಕಂಥ ಯಾರಂತ ನೋಡಿದರೆ ನರೇಂದ್ರ ಮೋದಿ ಅವರು. ಸ್ಥಳ ಯಾವುದಂತ ನೋಡಿದರೆ ಒಡಿಸ್ಸಾ. ತಾಲಾಬೀರ್ ಪ್ಲೇಸ್ ನೆನಪಿಟ್ಟಬೇಕು. ತಾಲಾಬೀರ್ ಅನ್ನೋದು ಒಡಿಸ್ಸಾದಲ್ಲಿ ಬರ್ತದೆ ಅಂತ ನಿಮಗೆ ಗೊತ್ತಿದ್ರೆ ದಟ್ಸ್ ಮೋರ್ ದನ್ ಸಫಿಷಿಯಂಟ್. ನೆಕ್ಸ್ಟ್ ಒನ್, ಬುಕ್ ರಿಲೇಟೆಡ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹಾಕಿದ್ದೀನಿ. ಯಾವುದಪ್ಪ ಬುಕ್? ಅದು ಸ್ವಾಲೋಯಿಂಗ್ ದ ಸನ್. ಯಾವುದು? ಸ್ವಾಲೋಯಿಂಗ್ ದ ಸನ್. ಯಾರು ಬರೆದಿದ್ದಾರೆ ಇದನ್ನು? ಇಂಪಾರ್ಟೆಂಟ್, ಲಕ್ಷ್ಮೀ ಮುರುಡೇಶ್ವರ್ ಪುರಿ ಅವರು. ಓಕೆ,
ಲಕ್ಷ್ಮೀ ಮುರ್ಡೇಕರ್ ಪೂರಿ ಹ್ಯಾಸ್ ರಿಟನ್ ದ ಬುಕ್ ನೇಮ್ಡ್ ಸ್ವಾಲೋಯಿಂಗ್ ದ ಸನ್. ಓಕೆ, ಕೇಳ್ಬೋದು ಯಾರು ಬರೆದಿದ್ದಾರೆ ಪುಸ್ತಕವನ್ನು ಕೇಳ್ತಾರೆ. ಎಕ್ಸಾಮಲ್ಲಿ ರಿಲೇಟೆಡ್ ಪ್ರಶ್ನೆಗಳು ಬರ್ತಾ ಇದ್ದಾವೆ, ನೆನಪಿಟ್ಟಬೇಕು. ಸ್ವಾಲೋಯಿಂಗ್ ದ ಸನ್ ಬುಕ್ ಇಸ್ ರಿಟನ್ ಬೈ ಲಕ್ಷ್ಮೀ ಮುರುಡೇಶ್ವರ್ ಪೂರಿ. ದಟ್ಸ್ ವೆರಿ ಸಿಂಪಲ್. ನೆಕ್ಸ್ಟ್ ಪಾಯಿಂಟ್ 42nd ಇಂಪಾರ್ಟೆಂಟ್ ಕರೆಂಟ್ ಅಫೇರ್. 34ನೇ ಮುಖ್ಯ ನ್ಯಾಯಮೂರ್ತಿ ನಮ್ಮ ಕರ್ನಾಟಕದ ಹೈಕೋರ್ಟ್ಗೆ 34ನೇದಾಗಿ ಒಬ್ಬರು ಚೀಫ್ ಜಸ್ಟಿಸ್ ಅವರು ಆಯ್ಕೆಯಾಗಿದ್ದಾರೆ. ಏನಪ್ಪ ಅವ್ರ ಹೆಸರು? NV ಅಂಜರಿಯಾ. ಓಕೆ, NV ಅಂಜರಿಯಾ ಬಿಕಮ್ ದ 34th ಚೀಫ್ ಜಸ್ಟಿಸ್ ಆಫ್ ಅವರ್ ಕರ್ನಾಟಕ ಹೈಕೋರ್ಟ್. NV ಅಂಜರಿಯಾ ನೆನಪಿಟ್ಟಬೇಕು, ಹೆಸರನ್ನು ಕೇಳ್ಬೋದು ಯಾರಾಗಿದ್ದಾರೆ ಅಂತ. ಸೊ ಇಷ್ಟು ನೆನಪಿದ್ರೆ ಸಾಕು, NV ಅಂಜರಿಯಾ. ನೆಕ್ಸ್ಟ್ ಒನ್, ವೈಸ್ ಚೀಫ್ ಆಫ್ ಇಂಡಿಯನ್ ಆರ್ಮಿ ಯಾರಾಗಿದ್ದಾರಪ್ಪ ಅಂದರೆ ಜನರಲ್ ಉಪೇಂದ್ರ ದ್ವಿವೇದಿ. 44ನೇ ಇಂಪಾರ್ಟೆಂಟ್ ಪಾಯಿಂಟ್, ದೋಸ್ತಿ ಎಕ್ಸಸೈಸ್, ದೋಸ್ತಿ ಅಭ್ಯಾಸ. ಸೊ ಯಾವ ಯಾವ ರಾಷ್ಟ್ರಗಳ ಮಧ್ಯೆ ಆಗ್ತದಪ್ಪ ಅಂದರೆ ಇದು ಭಾರತ, ಶ್ರೀಲಂಕಾ, ಮಾಲ್ಡೀವ್ಸ್. ಈ 3 ರಾಷ್ಟ್ರಗಳು, ಮುಂಚೆ 2 ರಾಷ್ಟ್ರಗಳ ನಡುವೆ ಆಗ್ತಾಯಿತ್ತು, ನಂತರ ದಿನಗಳಲ್ಲಿ 1 ರಾಷ್ಟ್ರ ಕೂಡ್ಕೊಂಡ್ಬಿಟ್ಟು ಟೋಟಲಾಗಿ 3 ರಾಷ್ಟ್ರಗಳ ಮಧ್ಯೆ ಈ ದೋಸ್ತಿ ಎಕ್ಸಸೈಸ್ ನಡೀತದೆ. ಸೊ ಈ ವರ್ಷ ಎಲ್ಲೈತಪ್ಪ ಅಂದರೆ ಇದು ಮಾಲೆಯಲ್ಲಿ ಆಗಿರ್ತಕ್ಕಂಥದ್ದು. ಓಕೆ, ಮಾಲೆ ಇಸ್ ದ ಪ್ಲೇಸ್. ಎಷ್ಟನೇ ಎಡಿಷನ್ ಆಗಿತ್ತು ಅಂದರೆ ಇದು 16ನೇ ಎಡಿಷನ್ ಆಗಿರ್ತಕ್ಕಂಥದ್ದು. ಎಲ್ಲಿಂದ ಎಲ್ಲಿಗೆ ಅಂದರೆ ಫೆಬ್ರವರಿ 22ರಿಂದ ಫೆಬ್ರವರಿ 25 ತನಕ. ಓಕೆ, 22ರಿಂದ 25 ಟೋಟಲಾಗಿ 3 ದಿನಗಳ ತನಕ ಈ ಅಭ್ಯಾಸ ನೀಡಿರ್ತಕ್ಕಂಥದ್ದು. ಸೊ ನಾನು ಮೊದಲೇ ಇರೋಂಗೆ ಇಟ್ ಸ್ಟಾರ್ಟೆಡ್ ಇನ್ 1991, 1991ರಲ್ಲಿ ಆರಂಭಗೊಳ್ತದೆ. ಅವಾಗಿದು ಬೈಲ್ಯಾಟ್ರಲ್, 2 ರಾಷ್ಟ್ರಗಳು ಮಾತ್ರ ಇರ್ತವೆ. ನಂತರದ ದಿನಗಳಲ್ಲಿ ಇನ್ನೊಂದು ರಾಷ್ಟ್ರ ಕೂಡ್ಕೊಳ್ಳುತ್ತದೆ. ಯಾವಾಗಂದರೆ 2012ರಲ್ಲಿ. ಯಾವುದಪ್ಪ ಅಂದರೆ ಶ್ರೀಲಂಕಾ. ಸ್ಟಾರ್ಟಿಂಗ್ ಇದ್ದಂಥದ್ದು ಭಾರತ ಮತ್ತು ಮಾಲ್ಡೀವ್ಸ್, ನಂತರದಲ್ಲಿ ಶ್ರೀಲಂಕಾ ಕೂಡ್ಕೊಂಡ್ಬಿಟ್ಟು ಈ ದೋಸ್ತಿ ಎಕ್ಸಸೈಸ್ ಮಾಡ್ತಾ ಇರೋದು. ಓಕೆ, ಸದ್ಯಕ್ಕೆ ನಡೆಯತಕ್ಕಂಥ ಸ್ಥಳ ಯಾವುದು? ಮಾಲೆ. ಯಾವ ರಾಷ್ಟ್ರಗಳು? ಭಾರತ, ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್. 16ನೇ ಎಡಿಷನ್ ಇದಾಗಿತ್ತು. ನೆಕ್ಸ್ಟ್ ಒನ್, 45ನೇ ಪಾಯಿಂಟ್, ಫಸ್ಟ್ ಟರ್ಟಲ್ ಕನ್ಸರ್ವೇಷನ್ ರಿಸರ್ವ್ ಆಫ್ ಉತ್ತರ ಪ್ರದೇಶ್. ಯಾವುದು ಟರ್ಟಲ್ ಕನ್ಸರ್ವೇಷನ್ ಮಾಡ್ತಕ್ಕಂಥ ಫಸ್ಟ್ ರಿಸರ್ವೇಷನ್ ಯಾವುದಪ್ಪ ಉತ್ತರ ಪ್ರದೇಶದಲ್ಲಿ ಆಗಿರ್ತಕ್ಕಂಥದ್ದು ಅಂದರೆ ಸರ್ಜೂ ನದಿಯ ಮೇಲೆ, ಗಗ್ರಾ ನದಿಯ ಉಪನದಿ ಆಗಿರ್ತಕ್ಕಂಥ ಸರ್ಜೂ ನದಿಯಲ್ಲಿ ಇದನ್ನು ಆರಂಭ ಮಾಡಿರ್ತಕ್ಕಂಥದ್ದು, ಉತ್ತರ ಪ್ರದೇಶದ ಗೊಂಡಾ ಅಂತಕ್ಕಂಥ ಪ್ಲೇಸಲ್ಲಿ. ಓಕೆ, ಫಸ್ಟ್ ಟರ್ಟಲ್ ಕನ್ಸರ್ವೇಷನ್ ರಿಸರ್ವ್ ಆಫ್ ಉತ್ತರ ಪ್ರದೇಶ್ ಯಾವ ನದಿಗೆ? ಸರ್ಜೂ ನದಿಗೆ. ಕೇಳ್ಬೋದು, ನೆನಪಿಟ್ಕೋಬೇಕು ಸರ್ಜೂ ನದಿ ಅಂತ. ಯಾವ ನದಿಯ ಉಪನದಿ ಸರ್ಜು ಅಂತ ಕೇಳಿದರೆ ಗಗ್ರಾ ನದಿಯ ಉಪನದಿ ಆಗಿರ್ತದೆ. ನೆಕ್ಸ್ಟ್ ಒನ್, ಬ್ಯಾಗ್ಲೆಸ್ ಸ್ಕೂಲ್, ಪಾಟಿಚೀಲ ರಹಿತ ಶಾಲೆ. ಓಕೆ, ಶಾಲೆಗಳಿಗೆ ಬ್ಯಾಗನ್ನು ತೆಗೆದುಕೊಂಡು ಹೋಗುವ ಹಾಗಿಲ್ಲ. ಯಾವಾಗಂದರೆ ವಾರದಲ್ಲಿ 1 ದಿನ. ಸೊ ಈ ರೀತಿಯಾಗಿರ್ತಕ್ಕಂಥ ಕಾನೂನನ್ನು ತಂದಿರತಕ್ಕಂಥ ರಾಜ್ಯ ಮಧ್ಯಪ್ರದೇಶ. ಯಾಕೆ ಮಾಡಿದ್ದಾರೆ ಇದನ್ನು? ಟು ರೆಡ್ಯೂಸ್ ದ ಮೆಂಟಲ್ ಹೆಲ್ತ್ ಆ್ಯಂಡ್ ಸ್ಟ್ರೆಸ್. ಓಕೆ, ವಿದ್ಯಾರ್ಥಿಗಳ ಮೆಂಟಲ್ ಹೆಲ್ತ್ ಮತ್ತು ಸ್ಟ್ರೆಸ್ನ ರೆಡ್ಯೂಸ್ ಮಾಡೋ ಸಲುವಾಗಿ ಬ್ಯಾಗ್ಲೆಸ್ ಸ್ಕೂಲ್ ಅಂತ ಆರಂಭ ಮಾಡ್ಕೊಂಡಿದ್ದಾರೆ. 7 ದಿನದಲ್ಲಿ 1 ದಿನ ವಿತೌಟ್ ಬ್ಯಾಗ್ ದೇ ಸಪೋಸ್ ಟು ಗೋ ಟು ಸ್ಕೂಲ್. ಓಕೆ, ಬ್ಯಾಗ್ಲೆಸ್ ಸ್ಕೂಲ್. ಯಾರು? ಮಧ್ಯಪ್ರದೇಶ. ನೆಕ್ಸ್ಟ್ ಒನ್, ಅತ್ಯಂತ ವೇಗದ 10,000 ರನ್ಸನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು T20ದಲ್ಲಿ ಅಂತ ನೋಡಿದರೆ ಫಾಸ್ಟೆಸ್ಟ್ 10,000 ರನ್ ಬೈ ಬಾಬರ್ ಅಜಮ್. ಬಾಬರ್ ಅಜಮ್ ಯಾರಪ್ಪ? ಇವನು ಪಾಕಿಸ್ತಾನದ ಆಟಗಾರ. ಓಕೆ, ಸದ್ಯದ ಪಾಕಿಸ್ತಾನ ಕ್ಯಾಪ್ಟನ್ ಕೂಡ ಹೌದು. ಬಾಬರ್ ಅಜಮ್ 10,000 ರನ್ಗಳನ್ನು T20ಯಲ್ಲಿ ಅತ್ಯಂತ ವೇಗದಲ್ಲಿ ಪೂರೈಸಿದ್ದಾರೆ. ನೆಕ್ಸ್ಟ್ ಒನ್, 48ನೇ ಇಂಪಾರ್ಟೆಂಟ್ ಪಾಯಿಂಟ್, ಗ್ಲೋಬಲ್ ಸೈಬರ್ ಕ್ರೈಮ್ ರಿಪೋರ್ಟ್ 2023. ಓಕೆ, ಸೊ ಈ ರಿಪೋರ್ಟನ್ನು ಬಿಡುಗಡೆ ಮಾಡಿದ್ದಾರೆ ಇವಾಗ. ಯಾವುದು? ಗ್ಲೋಬಲ್ ಸೈಬರ್ ಕ್ರೈಮ್. ಸೊ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ, ಸೈಬರ್ ಕ್ರೈಮ್ ಬಗ್ಗೆ. ಇದರಲ್ಲಿ ನಮ್ಮ ಭಾರತದ ರ್ಯಾಂಕ್ ಎಷ್ಟಿದೆ? 80th. ಓಕೆ, 80th. ನಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ ರಿಲೇಟೆಡ್ ಕೂಡ ಮಾತಾಡಿದ್ದೆ ನಾವು, ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್. ಸೊ ನಮ್ಮ ಭಾರತದ ರ್ಯಾಂಕ್ ಈ ವರ್ಷದಲ್ಲಿ ಎಷ್ಟನೇದಾಗಿತ್ತು? ಆಪ್ಷನ್ ಎ 80, 81, 82, 83, 84, 85. ಸೊ ಯಾವುದಾಗಿತ್ತು? ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. ಸೊ ಅದಕ್ಕೆ ಕಮಿಂಗ್ ಬ್ಯಾಕ್ ಟು ದಿಸ್ ಗ್ಲೋಬಲ್ ಸೈಬರ್ ಕ್ರೈಮ್ ರಿಪೋರ್ಟ್, ನಮ್ಮ ಭಾರತ ರ್ಯಾಂಕ್ 80 ಅಂತ ಗೊತ್ತಾಯಿತು. ಓಕೆ, ಸೊ ಏನಿದು? 34% ಆಫ್ ಇಂಡಿಯನ್ ಯೂಸರ್ಸ್ ಅಫೆಕ್ಟೆಡ್ ಬೈ ದ ಲೋಕಲ್ ಥ್ರೆಟ್ಸ್. ಸೊ ಈ ರಿಪೋರ್ಟ್ ಹೇಳ್ತಾ ಇರೋದು ಇದು 34% ಇಂಡಿಯನ್ ಯೂಸರ್ಸ್ ಏನದಲ್ಲ, ದೇ ಆರ್ ಅಫೆಕ್ಟೆಡ್ ಬೈ ದ ಲೋಕಲ್ ಥ್ರೆಟ್ಸ್ ಅಂತ ಈ ರಿಪೋರ್ಟ್ ಹೇಳ್ತಾ ಇದೆ. ಗ್ಲೋಬಲ್ ಸೈಬರ್ ಕ್ರೈಮ್ ರಿಪೋರ್ಟ್. ಅಗೇನ್ ಅವರ್ ರ್ಯಾಂಕ್ ಈಸ್ 80th. ನೆಕ್ಸ್ಟ್ ಪಾರ್ಟ್, ಸಮ್ಮಕ್ಕ ಸಾರಳಮ್ಮ ಜಾತ್ರಾ ಮೇಳ. ವೆರಿ ಇಂಪಾರ್ಟೆಂಟ್. ಕೇಳ್ತಾರೆ ಎಲ್ಲಿ ಜరుగుತ್ತದೆ ಇದು ಒಂದು ಜಾತ್ರಾ ಮೇಳ ಅಂತ. ಓಕೆ, ಸಮ್ಮಕ್ಕ ಸಾರಳಮ್ಮ ಜಾತ್ರಾ ಮೇಳ ಇದು ಜರುಗೋದು ತೆಲಂಗಾಣದಲ್ಲಿ. ತೆಲಂಗಾಣದ CM ಯಾರಿದ್ದಾರೆ? ಆ್ಯಂಡ್ ಆಲ್ಸೋ ತೆಲಂಗಾಣದ ಗವರ್ನರ್ ಯಾರಿದ್ದಾರೆ? ಲೆಟ್ ಮಿ ನೋ ದೀಸ್ 2 ಪಾಯಿಂಟ್ಸ್ ಇನ್ ಕಮೆಂಟ್ ಸೆಕ್ಷನ್. ತೆಲಂಗಾಣದ ಮುಖ್ಯಮಂತ್ರಿ ಹಾಗೂ
ತೆಲಂಗಾಣ ರಾಜ್ಯದ ಸದ್ಯದ ಗವರ್ನರ್ ಯಾರಿದ್ದಾರೆ? ಓಕೆ, ಸೊ ಇಟ್ ಈಸ್ ಅಬ್ಸರ್ವ್ಡ್ ಬೈ ಕೋಯಾ ಟ್ರೈಬ್ಸ್. ಓಕೆ, ಎರಡು ಪಾಯಿಂಟ್ ಇಂಪಾರ್ಟೆಂಟು. ಒಂದು ಸ್ಟೇಟ್ ದಟ್ ಈಸ್ ತೆಲಂಗಾಣ. ಓಕೆ, ಯಾವುದಕ್ಕೆ? ಸಮಕ್ಕ ಸರಳಮ್ಮ ಜಾತ್ರಾ ಮೇಳಕ್ಕೆ. ಅಗೇನ್ ಇಟ್ ಈಸ್ ಅಬ್ಸರ್ವ್ಡ್ ಬೈ ಕೋಯಾ ಟ್ರೈಬ್ಸ್ ಅನ್ನು ಕೂಡ ನೀವು ನೆನಪಿಟ್ಟಬೇಕು ಈ ಜನಾಂಗದ ಬಗ್ಗೆ. ಕೋಯಾ ಟ್ರೈಬ್ ಅಂತ ಗೊತ್ತಿರಬೇಕು ಸಮಕ್ಕ ಸರಳಮ್ಮ ಅಂತ ಬಂದಾಗ. ನೆಕ್ಸ್ಟ್ ಒನ್ 50th ಇಂಪಾರ್ಟೆಂಟ್ ಕರೆಂಟ್ ಅಫೇರ್, ಅಂಡರ್ ವಾಟರ್ ಫೋಟೋಗ್ರಾಫರ್ ಆಫ್ ದ ಇಯರ್ 2024. ಸೊ 2024 ಪ್ರಶಸ್ತಿ ಯಾರಿಗೆ ಹೋಗ್ಯದ? ಯಾವುದು? ಅಂಡರ್ ವಾಟರ್ ಫೋಟೋಗ್ರಾಫರ್ ಆಫ್ ದ ಇಯರ್. ಅಂಡರ್ ವಾಟರ್, ನೀರಿನ ಕೆಳಗಡೆ ಫೋಟೋಗ್ರಫಿ. ಸೊ 2024 ಈ ಪ್ರಶಸ್ತಿ ಹೋಗಿರ್ತಕ್ಕಂಥದ್ದು ಅಲೆಕ್ಸ್ ಡಾಸನ್. ಓಕೆ, ನೇಮ್ ಈಸ್ ವೆರಿ ಇಂಪಾರ್ಟೆಂಟ್, ಅಲೆಕ್ಸ್ ಡಾಸನ್. ಕೇಳ್ಬೋದು ಪ್ರಶ್ನೆಯನ್ನು, ಹೂ ಗಾಟ್ ದ ಪ್ರೈಸ್ ಅಂಡರ್ ವಾಟರ್ ಫೋಟೋಗ್ರಾಫರ್ ಇಯರ್ ಆಫ್ ದ who got the prize underwater photographer of the year 2024? So remember the name, Alex Dawson. Very important, Alex Dawson ಅಂತ ನೆನಪಿಟ್ಕೊಳ್ಳೇಬೇಕಾಗಿರ್ತಕ್ಕಂಥದ್ದು. ಓಕೆ, ಸೊ ಇದೇನಾಗಿತ್ತಪ್ಪ ಅಂದರೆ ಫೆಬ್ರವರಿ ತಿಂಗಳಾಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ನ ಸೆಟ್ 2 ಆಗಿತ್ತು. ಸೆಟ್ 1 ಕಂಪ್ಲೀಟ್ ಆಯಿತು, ಸೆಟ್ 2 ಕಂಪ್ಲೀಟ್ ಆಯಿತು. ಮೊದಲನೇ ಸೆಟ್ಟಲ್ಲಿ 25 ಪ್ರಶ್ನೆಗಳು, ಸೆಕೆಂಡ್ ಸೆಟ್ಟಲ್ಲಿ 25 ಪ್ರಶ್ನೆಗಳು. ಸೊ ಮುಂದಿನ ಸೆಟ್ಟಲ್ಲಿ ಮತ್ತಷ್ಟು ಅಂದರೆ ಟೋಟಲ್ 25 ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸೊಂದಿಗೆ ಬರ್ತೀನಿ. ಸೊ ನಿಮಗೆ 75 ಕರೆಂಟ್ ಅಫೇರ್ಸ್ಗಳು ಫೆಬ್ರವರಿ ತಿಂಗಳಲ್ಲಿ ಕವರ್ ಆಗ್ತದೆ. ಸೂನ್ ಐ ವಿಲ್ ಅಪ್ಲೋಡ್ ದ ವಿಡಿಯೋ ಆಫ್ ದ ಥರ್ಡ್ ಸೆಟ್ ಆಫ್ ದ ಕರೆಂಟ್ ಅಫೇರ್ಸ್ ಫಾರ್ ದ ಫೆಬ್ರವರಿ ಮಂತ್. ಓಕೆ, ಸೊ ಇವೆಲ್ಲ ನಿಮಗೆ ಅಪ್ಕಮಿಂಗ್ ಎಕ್ಸಾಮ್ ಆಗಿರ್ತಕ್ಕಂಥ ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, KS ಆಗಿರ್ಬೋದು, ಸಿಕ್ಕಾಪಟ್ಟೆ ನೋಟಿಫಿಕೇಷನ್ ಆಗಿದೆ, PS ಆಗಿರ್ಬೋದು, ಎಲ್ಲ ಎಕ್ಸಾಮ್ಸ್ಗಳಿಗೂ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಇವಾಗಿರ್ತವೆ. ಸೊ ಎಲ್ಲ ಎಕ್ಸಾಮ್ಸ್ಗಳಿಗೆ ಅನುಕೂಲ ಆಗುವ ಹಾಗೆ ಮತ್ತಷ್ಟು ವಿಡಿಯೋಗಳು ನನ್ನ ಚಾನಲ್ ಇದ್ದಾವೆ. ನೀವು ಇನ್ನೂ ನೋಡಿಲ್ಲ ಅಂದರೆ ನೋಡ್ಬೋದು. ಫಾರ್ ಎಕ್ಸಾಂಪಲ್ ಈ ವಿಲೇಜ್ ಅಕೌಂಟೆಂಟ್ಗೆ ಕನ್ನಡ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಓಕೆ, ಸೊ ಸಂಪೂರ್ಣ ಕನ್ನಡ ವ್ಯಾಕರಣ ಅಂತ ಒಂದು ವಿಡಿಯೋ ಇದೆ. ಅದರಲ್ಲಿ ಆಲ್ಮೋಸ್ಟ್ ಆಲ್ ಟಾಪಿಕ್, ನಮ್ಮ ಈ ಗ್ರಾಮರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಟಾಪಿಕ್ಗಳನ್ನು ಕವರ್ ಮಾಡಿದ್ದೀನಿ. ನೀವು ಅದನ್ನು ಕೂಡ ನೋಡ್ಬೋದು. ಈವನ್ ಕಂಪ್ಯೂಟರ್ ಅವೇರ್ನೆಸ್ ಅಂತ ಟೋಟಲ್ 4 hours ಮ್ಯಾರಥಾನ್ ವಿಡಿಯೋ ಅದ. ಕಂಪ್ಲೀಟ್ ಕಂಪ್ಯೂಟರ್ ಅವೇರ್ನೆಸ್ ಅದರಲ್ಲಿ ಕವರ್ ಆಗಿದೆ. ಫ್ರಮ್ 0 to 100% ಯಾವೆಲ್ಲ ಪಾಯಿಂಟ್ಗಳನ್ನು ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ಇದೆ ಎಲ್ಲವನ್ನೂ ಕೂಡ ಕವರ್ ಮಾಡಿದ್ದೀನಿ. ನೀವು ನೋಡ್ಕೋಬೋದು ಅದನ್ನು ಕೂಡ. ಓಕೆ, ಕಂಪ್ಯೂಟರ್ ಅವೇರ್ನೆಸ್. ಅದೇ ರೀತಿ ಸಂಪೂರ್ಣ ಜೀವಶಾಸ್ತ್ರ ಅಂತ ಕಂಪ್ಲೀಟ್ ಬಯೋಲಜಿನ ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಅದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ ಆಗಿರ್ತದೆ. ನೀವು ವಿಡಿಯೋ ನೋಡಿಲ್ಲ ಅಂದರೆ ಈ ಎಲ್ಲ ವಿಡಿಯೋಗಳನ್ನು ನೋಡಿ ಅದರ ಸದುಪಯೋಗನ ಪಡೆದುಕೊಳ್ಳಿ. ಹಾಗೆ ಆ್ಯಸ್ ಯೂಶ್ವಲ್ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದಿನ ವಿಡಿಯೋಗಳಿಗೋಸ್ಕರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್.